ಯೂಟ್ಯೂಬರ್ಸ್ಗಳೆಲ್ಲ ಇವತ್ತು ಒಂದ್ ಕಡೆ ಎಲ್ಲೊಂದ್ ಕಡೆ ಮೀಟಿಂಗ್ ಮಾಡಿದ್ದಾರೆ. ಬಹುತೇಕರಿಗೆ ಇದು ಅನ್ನದ ಬಟ್ಟಲನ್ನ ತುಂಬಿಸಿಕೊಳ್ಳುವಂತಹ ಸಬ್ಜೆಕ್ಟ್ ಆಗಿದೆಯೇ ಹೊರತು ಸೌಜನ್ಯಗಳಿಗೆ ನ್ಯಾಯವನ್ನ ಕೊಡಿಸಬೇಕು ಎನ್ನುವಂತಹ ಉದ್ದೇಶದ ಸಬ್ಜೆಕ್ಟ್ ಅಲ್ಲ. ಅವರಿಗೆ ವ್ಯೂಸ್, ಲೈಕ್ಸ್, ಕಾಮೆಂಟ್ಸ್, ಅವರಿಗೆ ಏನು ಮಾನಿಟೈಸೇಷನ್ ಆಗಿರುತ್ತೆ, ಅವ್ರಿಗೆ ದುಡ್ಡು ಬರಬೇಕು ಅದರಲ್ಲಿ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲ ಒಂದು ಫ್ಲೋ ಅಲ್ಲಿ ಹೋಗ್ತಾರೆ, ಆ ಕಡೆ ಹೋಗ್ಬಿಡುದು ಅಂತ ಹೇಳಿ ಅವರಿಗೆ ಒಂದು ಆತ್ಮವಿಮರ್ಶೆ ಅನ್ನೋದಿಲ್ಲ. ಸತ್ಯ ಯಾವುದು, ಸುಳ್ಳು ಯಾವುದು ಪರಿಶೀಲಿಸೋದು ಹೇಗೆ, ಅದಿಲ್ಲ. ವಸಂತ್ ಗಿಲಿಯಾರ್ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದ್ದಾರೆ. ಸತ್ಯ ಶೋಧನಾ ವರದಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಹೋದಂತವರು, ಏನಾಯ್ತು ಮಗಳೇ ಅಂತ ಹೇಳ್ದಂತವರು, ಅವತ್ತು ಗಿರೀಶ್ ಮಟ್ಟಣ್ಣನವರು ಎಂಟ್ರಿ ಆದಾಗ ಅಲ್ಲಿ ಕರಾವಳಿಯ ಭಾಗದಲ್ಲಿ ಸಂಚಲನ ಮಾಡಿ ಜನಜಾಗೃತಿ ಸಭೆಗಳನ್ನ ಮಾಡಬೇಕಾದ್ರೆ ದಿಢೀರಂತ ಉಟ್ಕೊಂಡಂತವರು ವಸಂತ್ ಗಿಲಿಯಾರ್ ಅವರು. ಸತ್ಯ ಶೋಧನೆ ಏನಾಯ್ತು ಮಗಳೇ, ಹಾಗೆ ಹೀಗೆ ಅಂತೇಳಿ ನಾನು ಏನೋ ವರದಿ ಕೊಡ್ತೀನಿ ಅಂತೇಳಿ ಇಡೀ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಮಿರರ್ ಎಂಬ ಯೂಟ್ಯೂಬ್ನಲ್ಲಿ ಇವರು ಸ್ಥಾಪನೆ ಮಾಡಿಕೊಂಡು ಪ್ರಾರಂಭ ಮಾಡಿಕೊಂಡು ಅಲ್ಲಿ ಲೈವ್ ಬಂದು ಫೇಸ್ಬುಕ್ಕಲ್ಲೆಲ್ಲ ಹೇಳಿ ಎಲ್ಲ ಮಾಡಿದ್ರು. ಸತ್ಯ ಶೋಧನಾ ವರದಿಯನ್ನ ಇವತ್ತಿನವರೆಗೂ ಬಿಡುಗಡೆ ಮಾಡೇ ಇಲ್ಲ. 2 ವರ್ಷದ ನಂತರ ಈಗ ಮತ್ತೊಮ್ಮೆ ಸಮೀರ್ ಬಂದ ತಕ್ಷಣ ಮತ್ತೊಮ್ಮೆ ಪ್ರತ್ಯಕ್ಷ ಆಗಿ ಮತ್ತೊಮ್ಮೆ ಜಾಗೃತ ಆಗೋಗ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಜಾಗೃತ ಆಗ್ಬಿಟ್ಟು ಮತ್ತೊಮ್ಮೆ ಸತ್ಯಮೇವ ಜಯತೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಂತೆ, ಪಬ್ಲಿಕ್ ಮಿರರ್ ಅಂತೆ. ಇವ್ರು ಹೇಳ್ತಾರೆ ಯೂಟ್ಯೂಬರ್ಸ್ಗಳನ್ನ ಟಾರ್ಗೆಟ್ ಮಾಡಿ ಹೇಳ್ತಾರೆ ಯೂಟ್ಯೂಬರ್ಸ್ಗೆ ಮಾನಿಟೈಸ್ ಆಗಿರುತ್ತೆ, ಯೂಟ್ಯೂಬರ್ಸ್ಗೆ ರೆವಿನ್ಯೂ ಬರುತ್ತೆ, ವ್ಯೂಸ್ ಬರುತ್ತೆ, ಅದಕ್ಕೋಸ್ಕರ ಎಲ್ಲಾ ಯೂಟ್ಯೂಬರ್ಸ್ ಮಾಡ್ತಾರೆ. ಅಂದ್ರೆ ನೀವು ಮಾಡ್ತಾ ಇರೋದೇನು? ನಿಮ್ದು ಒಂದು ಪಬ್ಲಿಕ್ ಮಿರರ್ ಸತ್ಯಮೇವ ಜಯತೆ ಒಂದು ಯೂಟ್ಯೂಬ್ ಚಾನಲ್ ತಾನೆ, ಅದು ಮಾನಿಟೈಸಿಂಗ್ ಆಗಿದೆ ತಾನೆ, ಅದರಲ್ಲೂ ರೆವಿನ್ಯೂ ಬರ್ತಾ ಇದೆ ತಾನೆ, ಯೂಟ್ಯೂಬ್ ಇಂದ ನೀವು ಹಣ ತಿಂತಾ ಇದ್ದೀರ ತಾನೆ. ಸತ್ಯದ ಪರವಾಗಿ, ಒಂದು ಹೆಣ್ಣು ಮಗಳ ಪರವಾಗಿ ಎಲ್ಲ ಯೂಟ್ಯೂಬರ್ಸ್ ಧ್ವನಿ ಎತ್ತಾ ಇದಾರಲ್ಲ, ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕ್ರಿ. ನೀವು ಯೂಟ್ಯೂಬರ್ಸ್ ಅನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ಅವರನ್ನ ನೀವು ತೆಗಡ್ತೀರಿ ಅಂತಂದ್ರೆ ನಿಜಕ್ಕೂ ನೀವು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಕಲುಷಿತವಾದ ಮನಸ್ಸು. ಹಾಗಾದ್ರೆ ಯೂಟ್ಯೂಬರ್ಸ್ ಮಾತನಾಡ್ತಾ ಇದಾರಲ್ಲ, ಯೂಟ್ಯೂಬರ್ ಸತ್ಯ ಹೇಳ್ತಾ ಇದಾರಲ್ಲ, ಇವೆಲ್ಲ ಏನು? ಜನರ ಅಭಿಪ್ರಾಯ ತಗೊಳ್ತಾ ಇದಾರಲ್ಲ ಏನು? ಸತ್ಯವನ್ನ ತೋರಿಸ್ತಾ ಇದಾರಲ್ಲ ಏನು? ಹೈಕೋರ್ಟ್ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರುಗಳು ಇವರೆಲ್ಲ ದಾಖಲೆಗಳ ಸಮೇತ ಮಾತಾಡ್ತಾ ಇದಾರಲ್ಲ, ಇವೆಲ್ಲ ಏನು? ಇಷ್ಟೆಲ್ಲ ಮಾತಾಡಿ ಏನು ಫ್ಯಾಕ್ಟ್ಸ್ ಅಂತೇಳಿ ಸೌಜನ್ಯ ವಿಚಾರ ಏನಾಯ್ತು ಮಗಳೇ? ಸತ್ಯ ಶೋಧನಾ ವರದಿಯನ್ನು ಇವತ್ತಿನವರೆಗೂ ಬಿಡುಗಡೆ ಮಾಡದಂತಹ ವಸಂತ್ ಗಿಲಿಯಾರ್ ಇವತ್ತಿನವರೆಗೂ ಬಿಡುಗಡೆ ಮಾಡಿಲ್ಲ. ಧರ್ಮ ಸಂರಕ್ಷಣಾ ಸಭೆ ಮಾಡ್ತೀನಿ ಅಂತೇಳಿ ಹೋದಂತವರು ಇವತ್ತಿನವರೆಗೂ ಸತ್ಯ ಶೋಧನಾ ವರದಿ ಬಿಡುಗಡೆ ಮಾಡಿಲ್ಲ. 2 ವರ್ಷ ಆದ ಮೇಲೆ ಸಮೀರ್ ಬಂದ ತಕ್ಷಣನೇ ಇವರು ಒಂದು 5 ಜನ ಸೇರ್ಕೊಂಡು ಏನಾದ್ರೂ ಮಾಡಿ ಯಾರಿಗೂ ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀರಲ್ಲ. ನಿಮ್ಗೆ ಹಿಂದೂಗಳ ಹೋರಾಟ ಅಂತೆ ಅವರಿಗೆ 2 ಪ್ರಶ್ನೆ. ಸಿಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುವಂತಹವರು, ಸಿಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳೋರು ಅವತ್ತಿನ SP ಗೋಯಲ್ ಅವರು ಮೀಡಿಯಾಗಳ ಮುಂದೆ ಹೇಳಿರುವಂತಹ ವಿಡಿಯೋ ಇದೆ. ಅದು ಯಾವುದು ಸೃಷ್ಟಿ ಅಲ್ಲ ವಸಂತ್ ಗಿಲಿಯಾರ್ ಅವರೇ. ಸಿಸಿ ಕ್ಯಾಮ್ರಾ ಇತ್ತು, 2 ಸಿಸಿ ಕ್ಯಾಮ್ರಾ ಇತ್ತು, ಅದು ಫುಟೇಜ್ಗಳನ್ನ ನಾವು ಕಲೆಕ್ಟ್ ಮಾಡಿದೀವಿ, ನಮ್ಮ ಹತ್ರ ಇದೆ ಅಂತ ಹೇಳಿದ್ರಲ್ಲ. ಆ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿರೋ ಫುಟೇಜ್ ಏನಾಯ್ತು? ಜಡ್ಜ್ಮೆಂಟ್ ಕಾಪಿನಲ್ಲೂ ಅದ್ರ ಬಗ್ಗೆ ಉಲ್ಲೇಖ ಇದೆಯಲ್ಲ. ಸಿಸಿ ಕ್ಯಾಮ್ರಾ ಫುಟೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇವ್ರು ಫೇಲ್ ಆಗಿದ್ದಾರೆ ಅಂತ ಹೇಳಿ ಜಡ್ಜ್ಮೆಂಟ್ ಅಲ್ಲಿ ಇದೆಯಲ್ಲ. ಸಿಸಿ ಕ್ಯಾಮ್ರಾನೇ ಇಲ್ಲ, ಬಸ್ ಸ್ಟ್ಯಾಂಡ್ ಅನ್ನೇ ಧ್ವಂಸ ಮಾಡಿದಾರಲ್ಲ ಇವರು. ಯಾಕೆ? ಇವರು ತಪ್ಪೇ ಮಾಡಿಲ್ಲ ಅಂತಂದಾಗ ಸಿಸಿ ಕ್ಯಾಮ್ರಾ ಇರುವಂತಹ ಬಸ್ ಸ್ಟ್ಯಾಂಡ್ ಅನ್ನ ಧ್ವಂಸ ಮಾಡಿರೋದು ಯಾಕೆ ಹೇಳ್ಬೇಕಲ್ಲ, ಮಾತನಾಡ್ಬೇಕಲ್ಲ. ಇದೇ ಇನ್ನೊಬ್ಬ ಕಿರಿಕೀರ್ತಿ ಇವನು ಹೇಳ್ತಾರೆ 2014 ನಂತರ ಆ ಭಾಗದಲ್ಲಿ ಸಿಸಿ ಕ್ಯಾಮ್ರಾ ಬಂತಂತೆ. ಹಾಗಾದ್ರೆ ಕೋರ್ಟ್ ಸುಳ್ಳು ಹೇಳ್ತಾ ಇದ್ದ, ಜಡ್ಜ್ಮೆಂಟ್ ಕಾಪಿ ಸುಳ್ಳು ಹೇಳ್ತಾ ಇದ್ದ, SP ಸುಳ್ಳು ಹೇಳ್ತಾ ಇದಾರ? ಮಾತಾಡ್ಬೇಕ್ರಿ ವಸಂತ್ ಗಿಲಿಯಾರ್ ಅವರೇ, ಮಾತಾಡ್ಬೇಕು ನೀವು ಫ್ಯಾಕ್ಟ್ಸ್ ಗಳನ್ನ. ನೀವು ಏನೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತೀರಿ, ನನಗೆ ಕಾಮಿಡಿ ಅನ್ಸಿದ ಅಷ್ಟೇನೆ. ಇನ್ನೊಬ್ಬ ಯೂಟ್ಯೂಬರ್ ಗಳನ್ನ ನೀವು ಟಾರ್ಗೆಟ್ ಮಾಡುವಂತ ವಸಂತ್ ಗಿಲಿಯಾರ್ ಅವರೇ, ಒಂದು ಪೋಸ್ಟ್ ಕ್ರಿಯೇಟ್ ಆಗುತ್ತೆ, ಎಲ್ಲಾ ಸಂಘದ ಸದಸ್ಯರು ಈ ಲೈವ್ ಬರುವಂತ ವಸಂತ್ ಗಿಲಿಯಾರ್ ಬರುವಂತಹ ಪಬ್ಲಿಕ್ ಮಿರರ್ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ಬೇಕು ಅಂತೇಳಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾರಲ್ಲ. ಇವ್ರು ಹೇಳ್ತಾರೆ ಸಮೀರನ್ನ ಏನು ಕೋಟಿ ರೀಚ್ ಆಗೋದಕ್ಕೆ ಇನ್ಸ್ಟಾಗ್ರಾಮ್ಗಳನ್ನ ಬುಕ್ ಮಾಡ್ಕೊಂಡಿದ್ರಂತೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದಾರಂತೆ. ಇವ್ರು ಮಾಡ್ತಿದ್ದೇನ್ರಿ?
ಅವನು ಒಬ್ಬ ಯುವಕ ಕುತ್ಕೊಂಡು ಎಲ್ಲ ಸ್ಟಡಿ ಮಾಡಿಕೊಂಡು ಒಂದು ಜಾಗೃತಿ ಮೂಡಿಸುವಂತ ಕೆಲಸ ನೀವು ಮಾಡ್ತಾ ಇರೋದೇನು? ಪೋಸ್ಟರ್ನ ಕ್ರಿಯೇಟ್ ಮಾಡಿ ಎಲ್ಲರೂ ನನ್ನ ಚಾನೆಲ್ ನೋಡಬೇಕು ಅಂತ ಪೋಸ್ಟರ್ನ ಕಳಿಸ್ಕೊಡ್ತೀರಿ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಿ? CC ಕ್ಯಾಮ್ರಾ ಬಗ್ಗೆ ಅಥವಾ ಗೋಯಲ್ ಹೇಳಿರೋದು ಸುಳ್ಳು ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರೂ ಕೇಳಿದ್ರ? ಜಡ್ಜ್ಮೆಂಟೇ ಸುಳ್ಳಾಗಿರ್ತೀಯ ಹಾಗಾದ್ರೆ ನಿಮ್ಮ ಪ್ರಕಾರ? ಹಾಗಾದ್ರೆ ಜಡ್ಜ್ಮೆಂಟಿಗೆ ಬೆಲೆ ಇಲ್ವಾ? ಆಯ್ತು, ಅವತ್ತಿನ ಪ್ರತಾಪ್ ರೆಡ್ಡಿ, ಅವತ್ತಿನ DIG ಪ್ರತಾಪ್ ರೆಡ್ಡಿ ಮೀಡಿಯಾಗಳ ಮುಂದೆ ಹೇಳಿಕೆ ಕೊಡ್ತಾರೆ, ಒಬ್ಬರಿಂದ ಆಗಿರುವಂತಹ ಅತ್ಯಾಚಾರ ಅಲ್ಲ ಇದು, 3ರಿಂದ 4 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಾಪ್ ರೆಡ್ಡಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆ. 3ರಿಂದ 4 ಜನ ಸೇರಿ ಮಾಡಿರುವಂಥದ್ದು. ಹಾಗಾದ್ರೆ ನಿಮ್ ಪ್ರಕಾರ ಸಂತೋಷ್ ಶ್ರಾವ್ಯ ಆಗಿದ್ರೆ ಬಾಕಿ 3 ಜನ ಯಾರು? ಬಾಕಿ 3 ಜನ ಯಾರು? ಈ 2 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಲ್ಲ. ಸಂತೋಷ್ ರಾವ್ ಒಬ್ಬನೇ ಆಗಿದ್ರೆ ಬಾಕಿ 3 ಜನ ಯಾರು? ಅಥವಾ ಸಂತೋಷ್ ಶ್ರಾವ್ಯ ಕೊಲೆ ಮಾಡಿದ್ದೆ, ಸಂತೋಷ್ ಶ್ರಾವ್ಯ ಅತ್ಯಾಚಾರ ಆಗಿದ್ರೆ ಅವನು ಹೊರಗಡೆ ಬರಬೇಕಾಗಿತ್ತಲ್ಲ. ಹಾಗಾದ್ರೆ ಈ 3ರಿಂದ 4 ಜನ ಯಾರು? ಅವರನ್ನ ಏನು 3-4 ಜನ ಇನ್ವಾಲ್ವ್ ಆಗಿದ್ದಾರೆ ಅಂತಾರಲ್ಲ, ಯಾರವರು? ನಿಮ್ಮ ಸತ್ಯಶೋಧನಾ ವರದಿನಲ್ಲಿ ಇದೆಯಾ ಅದು? ನೀವು ಹೋಗಿ ಫೋನ್ ಮುಖಾಂತರ ಮಾತಾಡಿ ಫೋನಲ್ಲಿ ಸಿಕ್ಕಿದಂತಹ ಏನೋ ವಿಚಾರಗಳು ತಗೊಂಡು ಬಂದು ನೀವು ದಾಖಲೆಗಳು ಅಂತ ತೋರಿಸ್ತಾ ಇದ್ದೀರಲ್ಲ. ನೀವು ಒಬ್ಬ ವ್ಯಕ್ತಿಗೆ, ಸಂತೋಷ್ ರಾವ್ಗೆ ಒಂದು ಕಾಯಿಲೆ ಇತ್ತಂತೆ, ಅದರ ಬಗ್ಗೆ ಮಾಡ್ತಾ ಇದ್ದೀರಲ್ಲ ನೀವು. ಅದೇ ಒಂದು ಹೆಣ್ಣು ಮಗಳ ಯೋನಿಗೆ 6 ಇಂಚು ಮಣ್ಣನ್ನ ತುಂಬಿದಾರಲ್ಲ, ಆ ಒಂದು ಚೂರಾದ್ರೂ ಮನಸ್ಸಿಗೆ, ಒಂದು ಚೂರಾದ್ರೂ ಆ ಮನಸ್ಸಿಗೆ, ಆ ಬುದ್ಧಿ ಶಕ್ತಿಗೆ ಆ ದೇವರು ನಿಮಗೆ ಕೊಡ್ಲಿಲ್ವಾ? ಬ್ರಹ್ಮ ಕಲಶಗಳಿಗೆ ಎಷ್ಟು ಹಣ ಕೊಟ್ಬಿಟ್ಟಿದಾರಂತೆ, ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಬಿಟ್ಟಿದಾರಂತೆ. ಹಾಗಾದ್ರೆ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಬಿಟ್ರೆ, ಬ್ರಹ್ಮ ಕಲಶಕ್ಕೆ ಹಣ ಕೊಟ್ಬಿಟ್ರೆ ಈ ಸೌಜನ್ಯ ಆಗಿರುವಂತ ಅನ್ಯಾಯವನ್ನ ಕೇಳಬಾರ್ದಾ? ಏನಿವೆಲ್ಲಾನು ಆ ಅಭಿವೃದ್ಧಿ ಮಾಡಿದ್ದಾರೆ, ಈ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತೇಳಿ ಸೌಜನ್ಯಗೆ ಆಗಿರುವಂತ ಅನ್ಯಾಯ ಕೇಳಬಾರ್ದು. ಆನೆ ಮಾಹುತನಿಗೆ ನಾರಾಯಣ ಮತ್ತು ಯಮನಿಗಾಗಿರುವಂತಹ ನ್ಯಾಯ ಕೇಳಬಾರ್ದು. ಇದೇ ಸಂತೋಷ್ ರಾವನ್ನ ಅಕ್ಟೋಬರ್ 9ನೇ ತಾರೀಕು ಆ ಸ್ಥಳಕ್ಕೆ ಬಂದಂತಹ ಸಂತೋಷ್ ರಾವನ್ನ 12ನೇ ತಾರೀಕು ಬಂಧಿಸ್ತಾರಲ್ಲ. 20 ದಿನಗಳ ಹಿಂದೆ ಆನೆ ಮಾವುತನ ಕೇಸ್ನಲ್ಲಿ ಫಿಟ್ ಮಾಡ್ತಾರಲ್ಲ ಸಂತೋಷ್ ರಾವನ್ನ. ಇದರ ಬಗ್ಗೆ ಸತ್ಯಶೋಧನಾ ವರದಿನಲ್ಲಿ ಇದೆಯಾ ವಸಂತ್ ಗಿಳಿಯಾರ್ ಅವರೇ? ಇದೆಯಾ? ಇದರ ಬಗ್ಗೆ 2 ವರ್ಷಗಳ ಹಿಂದೆ ಫೇಸ್ಬುಕ್ ಅಲ್ಲಿ ನಿಮಗೆ ಕಮೆಂಟ್ ಮೂಲಕ, ಮೆಸೆಂಜರ್ ಮೂಲಕ ನಾವು ಕೇಳಿದ್ವಿ. ಬ್ಲಾಕ್ ಮಾಡಿ ಹೊಟ್ಟೋದ್ರಿ ನೀವು. ಇವತ್ತು ಬಂದಿದ್ದೀರಿ, ಫ್ಯಾಕ್ಟ್ ಸೆಷನ್ ಅಲ್ಲಿ ಬಂದಿದ್ದೀರಿ, ನಾವು ಮಾತಾಡಲೇಬೇಕಲ್ಲ. ನೀವು ಕರಾವಳಿಯ ಭಾಗದವರು ನಮ್ಮೆಲ್ಲರಿಗಿಂತ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು. ಕೊಡಿಸಿದ್ರ? ಸೌಜನ್ಯಗೆ ಆಗಿದ್ದಂತಹ ಅತ್ಯಾಚಾರದ ರೀತಿಯಲ್ಲೇ ರತ್ನ ಕೊಠಾರಿ ಎಂಬ ಹೆಣ್ಣು ಮಗಳ ಅತ್ಯಾಚಾರ ಆಗಿತ್ತು. ಅವತ್ತು ನೀವು ದನಿ ಎತ್ತುತ್ತೀರಿ. ಯಾಕೆ ಈ ಹೆಣ್ಣು ಮಗಳಿಗೆ ಪರವಾಗಿ ಯಾಕೆ ದನಿ ಎತ್ತಲಿಲ್ಲ? ಈ ಪ್ರಶ್ನೆಗಳಿಗೆ ಉತ್ತರ ಇದೆಯಾ? ಆನೆ ಮಾಹುತನ ತಂಗಿಯ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಂತೇಳಿ ಏನು FSL ರಿಪೋರ್ಟ್ ನಲ್ಲಿದೆ. 20 ದಿನಗಳ ಹಿಂದೆ ಬಂದ ಸಂತೋಷ್ ರಾವ್ನ ಅಲ್ಲಿ ಫಿಟ್ ಮಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ಅಕ್ಟೋಬರ್ 9ನೇ ತಾರೀಕು ಸಂತೋಷ್ ರಾವ್ ಆ ಸ್ಥಳಕ್ಕೆ ಬಂದಲ್ಲ, 20 ದಿನಗಳ ಹಿಂದೆ ನಡೆದಿರುವಂತಹ ಆ ಕೊಲೆ ಕೇಸಲ್ಲಿ ಸಂತೋಷ್ ರಾವ್ ಇದ್ದಾರೆ ಅಂದ್ರೆ ಈ ಪೊಲೀಸ್ ಇಲಾಖೆ ಏನ್ ಮಾಡ್ತಿತ್ತು? ಯಾರನ್ನ ರಕ್ಷಣೆ ಮಾಡಕ್ ಹೊರಟಿದ್ದಾರೆ? ಪೊಲೀಸ್ನವರು ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ನೀವು ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಂದ್ರೆ ನಿಜಕ್ಕೂ ತಲೆ ತಗ್ಗಿಸುವಂತದ್ದು. ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ಲ. CC ಕ್ಯಾಮ್ರಾ ಇತ್ತು, 2 ಫುಟೇಜ್ಗಳನ್ನ ನಾವು ಸಂಗ್ರಹಣ ಮಾಡಿದ್ದೀವಿ ಅಂತ ಹೇಳಿದ್ದಂತ ಗೋಯಲ್ ಅವರು 3ರಿಂದ 4 ಜನ ಅತ್ಯಾಚಾರಿಗಳಿದ್ರು ಅಂತ ಹೇಳುವಂತ DIG ಸರ್ಕಾರದ ಪ್ರತಿನಿಧಿಗಳು ಗಿರೀಶ್ ಮಟ್ಟಣ್ಣನವರು ಸೃಷ್ಟಿ ಹೇಳಿದ್ದಲ್ಲ, ರಾಜು ದಾವಣಗೆರೆ ಸೃಷ್ಟಿ ಮಾಡಿದ್ದಲ್ಲ, ಮತ್ಯಾರ ಸೃಷ್ಟಿ ಮಾಡಿದ್ದಲ್ಲ. ಇದು ಸರ್ಕಾರಿ ದಾಖಲೆಗಳು ಹೇಳಿರುವಂತದ್ದು, ಸರ್ಕಾರಿ ಅಧಿಕಾರಿಗಳು ಹೇಳಿರುವಂತದ್ದು. ಇದಕ್ಕೆ ಉತ್ತರ ಕೊಡ್ರಿ ವಸಂತ್ ಗಿಳಿಯಾರ್ ಅವರೇ, ಇದಕ್ಕೆ ಉತ್ತರ ಕೊಡಿ.
ಒಬ್ಬ ಹೆಣ್ಣು ಮಗಳನ್ನು ಬಹಿರಂಗ ಸಭೆಯಲ್ಲಿ ರಾಕೇಶ್ ಶೆಟ್ಟಿ ಕಾಮಾಟಿಪುರದ ಕಾಮಾಕ್ಷಿ ಅಂತ ಕರೆದಾಗ ಅದೇ ವೇದಿಕೆ ಮೇಲೆ ಇದ್ದಂತಹ ನೀವು ಮತ್ತು ಕಾವಿದಾರಿಗಳು ಆ ಹೆಣ್ಣು ಮಗಳಿಗೆ ಈ ರೀತಿ ಮಾತನಾಡ್ತಾ ಇದ್ದಾರೆ. ಆಕೆಯು ಹೆಣ್ಣು ಮಗಳು, ಆಕೆಯು ಹಿಂದೂ ಹೆಣ್ಣು ಮಗಳು, ಅದನ್ನು ಮಾತಾಡಬೇಡಿ ಅಂತ ಹೇಳದಂತಹ ನಿಶ್ಶಕ್ತರಾಗಿದ್ದಂತಹ ವಸಂತ್ ಗಿಳಿಯಾರ್ ಅವರೇ ಮತ್ತು ವಜ್ರದೇಹಿ ಸ್ವಾಮೀಜಿಗಳವರೇ, ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ, ನೀವು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ. ಕಾರ್ಕಳದಂತಹ ಆ ಪುಣ್ಯ ಕ್ಷೇತ್ರದ ವೇದಿಕೆಯ ಮೇಲೆ ನಿಂತ್ಕೊಂಡು ನೀವು ಒಂದು ಹೆಣ್ಣು ಮಗಳಿಗೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಮಾತಾಡ್ತೀರಿ. ರೇಪಿಸ್ಟ್ ಕಾಮಾಕ್ಷಿ ಅಂತೇಳಿ ಆ ಸ್ಟುಡಿಯೋದಲ್ಲಿ ಆ ಟಿವಿ ಚಾನೆಲ್ ಅಲ್ಲಿ ಒಂದು ಎಪಿಸೋಡ್ ಮಾಡ್ತಾರೆ ಅಂತಂದ್ರೆ ಆ ಹೆಣ್ಣು ಮಗಳಿಗೆ ಯಾವ ರೀತಿಯಾದಂತಹ ಗೌರವ ಕೊಡ್ತಾ ಇದ್ರು ಇವರು ಏನ್ ಮಾಡ್ತಾ ಇದ್ರು ಅದಕ್ಕೆ ಉತ್ತರ ಕೊಟ್ರೇನ್ರಿ ನೀವು? ಉತ್ತರ ಕೊಡಬೇಕಾಗಿತ್ತು. ಗಿರೀಶ್ ಮಟ್ಟಣ್ಣನವ್ರು ಹೇಳ್ತಾ ಇದಾರಲ್ಲ, ಅವ್ರು ಏನಕ್ಕೋ ಬಂದ್ರು, ಏನೋ ಮಾಡಿದ್ರು, ಯಾವ್ದನ್ನೋ ರೇ, ದೇವರು ಎಲ್ಲಾ ಕಡೆ ಇರ್ತಾನ್ರಿ. ದೇವರಿಗೆ ಇಂತಹ ಸ್ಥಳ ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಇರ್ತಾರೆ. ಕನಕದಾಸರು ಹೇಳಿಲ್ವೇನ್ರಿ? ಕನಕದಾಸರು ಬಾಳೆಹಣ್ಣಿನ ವಿಚಾರದಲ್ಲಿ ಹೇಳಿಲ್ವೇನ್ರಿ? ದೇವರು ಎಲ್ಲಾ ಕಡೆ ಇದ್ದಾರೆ, ದೇವರಿಲ್ಲದ ಸ್ಥಳದಲ್ಲಿ ನಾನು ಬಾಳೆಹಣ್ಣು ತಿನ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ವಾದಿರಾಜರು ತಂದು ಕೊಡ್ತಾರಲ್ರಿ. ದೇವರು ಎಲ್ಲಾ ಕಡೆ ಇರ್ತಾರ್ರಿ. ಇವರು ದೇವರನ್ನ ಇಟ್ಕೊಂಡು, ಆ ದೇವರ ಹೆಸರನ್ನ ಇಟ್ಕೊಂಡು, ಆ ದೇವರ ಹೆಸರಿನಲ್ಲೇ ಇಟ್ಕೊಂಡು ಈ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಂತಹ ಎಷ್ಟೋ ವ್ಯಾಪಾರಿಗಳನ್ನ ನಾವು ನೋಡಿದ್ದೀವಿ, ಎಷ್ಟೋ ವ್ಯಾಪಾರಿಗಳನ್ನ ನೋಡಿದ್ದೀವಿ, ಎಷ್ಟೋ ಮೈಗಳನ್ನ ನೋಡಿದ್ದೀವಿ. ಇವತ್ತು ದೇವರ ಹೆಸರು ಹೇಳ್ಕೊಂಡು ಮೈ ಮೇಲೆ ಬಣ್ಣಗಳಂತಹ ಏನೋ ವಿಭಿನ್ನವಾದಂತಹ ಮೇಕಪ್ಗಳು ಹಾಕೊಂಡು ಸ್ಟುಡಿಯೋದಲ್ಲಿ ಕುತ್ಕೊಂಡು ಜ್ಯೋತಿಷಿಗಳ ಹೆಸರಿನಲ್ಲಿ ಅಮಾಯಕ ಜನರ ಸುಲಿಗೆ ಮಾಡ್ತಾ ಇದ್ದಾರಲ್ಲ. ದೇವರ ಫೋಟೋಗಳು ಇಟ್ಕೊಂಡು, ದೇವರ ಹೆಸರುಗಳನ್ನ ಇಟ್ಕೊಂಡು ಇವತ್ತು ಹಣ ಮಾಡ್ತಾ ಇದಾರಲ್ಲ. ಆ ಕೋಟಿ ಹಣ ಬಂದಿರುವಂತದ್ರಲ್ಲಿ ಒಂದು 10%, ಒಂದು 20% ಅಥವಾ ಅವರನ್ನ ಅವ್ರು ಕಾಪಾಡ್ಕೊಳ್ಳೋದಕ್ಕೋಸ್ಕರವಾಗಿ ಒಂದಷ್ಟು ದಾನ ಮಾಡಿ ನಾವು ದಾನವೀರ ಶೂರಕರ್ಣ ಅಂತ ತೋರಿಸ್ಕೊಳ್ತಾ ಇದ್ದಾರಲ್ಲ. ನಾವು ದಾನವೀರ ಶೂರ ಅಂತ ತೋರಿಸ್ಕೊಳ್ತಾ ಇದ್ದಾರಲ್ಲ ಸ್ವಾಮಿ. ಇಡೀ ಜಗತ್ತಿನಲ್ಲಿ ಆ ರೀತಿಯಾಗಿದೆ. ಭಾರತದಲ್ಲಿ ಆ ರೀತಿ ಆಗೋಗಿದೆ. ಉತ್ತರ ಭಾರತದಲ್ಲಿ ಎಂತೆಂಥವ್ರು ನೋಡಿದ್ವಿ ನಾವು. ಬಾಬಾ ಯಾವನು ಆಸು ಬಾಬಾ ಯಾರೋ ಒಬ್ಬ ಇದಾನಲ್ಲ, ಜೈಲಲ್ಲಿ ಇದಾನಲ್ಲ ಅವನು, ಆಸಾರಾಮ್, ಬಾಪು ಆಸಾರಾಮ, ಬಾಬಾ ಆಸಾರಾಮನ್. ಅವನು ಎಷ್ಟು ಜನ ರೀ? ಅವ್ರು ಯಾರೋ ಹರಿಯಾಣದಲ್ಲಿ ಯಾರೋ ದೇವ್ ಅಂತ ಹೇಳ್ಬಿಟ್ಟು ಜೈಲಲ್ಲಿ ಇದಾನಲ್ಲ. ಇವರೆಲ್ಲ ಏನ್ ಮಾಡಿದ್ರು? ದೇವರನ್ನ ಬಳಸ್ಕೊಂಡು ಜನರನ್ನ ಮುಂದೆ ಇಟ್ಕೊಂಡು ಹಣ ಮಾಡ್ಕೊಂಡು ಒಂದೊಂದು ಜನಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಿದ್ರು. ಇಷ್ಟೇ ರೀ, ಜಗತ್ತೇ ಇಷ್ಟೇ. ಒಬ್ಬ ವ್ಯಾಪಾರಿ, ಇಡೀ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಉತ್ತರ ಭಾರತದಿಂದ ಬಂದಂತಹ ವ್ಯಾಪಾರಿಗಳು ಏನ್ ಮಾಡ್ತಾರೆ? ಆ ಸ್ಥಳೀಯವಾಗಿ ಆ ಏನು ಜನರಿಗೆ ಏನ್ ಬೇಕು ಅದನ್ನ ವಿಚಾರ ಮಾಡ್ಕೊಳ್ತಾರೆ. ಅವರು ಮಾರಾಟ ಮಾಡ್ತಾರೆ, ವಿಚಾರವನ್ನ, ಆ ವಸ್ತುವನ್ನ ಮಾರಾಟ ಮಾಡ್ತಾರೆ. ಆ ಹಣದಿಂದ ಲಾಭ ಬರುತ್ತೆ. ಲಾಭ ಬಂದಿದ್ರಲ್ಲಿ 10% ಅನ್ನ ಜನರಿಗೆ ನಾವು ಸೇವೆ ಮಾಡ್ತಾ ಇದೀವಿ, ದಾನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆ ಪಾಪವನ್ನ ತೊಳ್ಕೊಳ್ಳೋದಕ್ಕೋಸ್ಕರವಾಗಿ, ಅವರು ಒಳ್ಳೇದಾಗೋದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಅವರು ಕೋಟಿಪತಿಗಳಾಗ್ತಾ ಇದ್ದಾರೆ. ಇದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರೆ ಒಬ್ಬ ವ್ಯಾಪಾರಿ ಲಾಭ ಮಾಡ್ಕೊಂಡ್ರೆ ಇಷ್ಟು ಅಂಶವನ್ನ ಅವನು ದಾನ ಮಾಡ್ತಾನೆ, ಅದನ್ನೇ ಸೇವೆ ಅಂತ ನಿಮ್ಮಂತವ್ರು ತಿಳ್ಕೊಂಡ್ಬಿಟ್ರೆ ಹಿಂದೂ ಧರ್ಮ ಯಾಕ್ರಿ ಇವತ್ತು ಹೇಗಿದೆ? ಯಾಕೆ ಈ ರೀತಿ ಇದೆ? ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತೀರಾ? ಈಗ ನಾನು ಕೇಳಿದ್ನಲ್ಲ ಪ್ರಶ್ನೆಗಳು, ಆ 3 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನಿಮ್ಮ ಫ್ಯಾಕ್ಟ್ಸ್ ಅಲ್ಲಿ ಇದೆಯಾ? ಒಂದು CC ಕ್ಯಾಮ್ರಾ ಇಲ್ಲ ಅಂತ ವಾದಿಸುವಂತವ್ರು ನೀವು. ಇದೇ SP ಅವರು ಕುತ್ಕೊಂಡು ಮೀಡಿಯಾಗಳ ಮುಂದೆ ಕೊಟ್ಟಿರುವಂತ ಹೇಳಿಕೆಯ ವಿಡಿಯೋ ಇದೆ. CC ಕ್ಯಾಮ್ರಾ, 2 CC ಕ್ಯಾಮ್ರಾ ಇತ್ತು, ಅದ್ರ ಫುಟೇಜ್ ಅನ್ನ ತೆಗೆದುಕೊಂಡಿದ್ದೀವಿ. ಆ CC ಕ್ಯಾಮ್ರಾದಲ್ಲಿ ಸಂತೋಷ್ ರಾವ್ ಓಡಾಡಿರ್ತಾನೆ, ಸೌಜನ್ಯ ಓಡಾಡಿರ್ತಾಳೆ, ಎಲ್ಲರೂ ಓಡಾಡಿರ್ತಾರೆ. ಅವೆಲ್ಲ ವಿಚಾರ ಶೇಖರಣೆ ಆಗಿರುತ್ತಲ್ಲ, ರೆಕಾರ್ಡ್ ಆಗಿರುತ್ತಲ್ವಾ? ಮುಂದೆ ಹೇಳ್ಬೇಕಾಗಿತ್ತಲ್ಲ. ಆ CC ಕ್ಯಾಮ್ರಾ ಇಲ್ಲ ಅನ್ನೋರು CC ಕ್ಯಾಮ್ರಾ ಇರುವಂತ ಫೋಟೋ ಯಾವುದು? ಅದೇನಾದ್ರು ಅನಿಮೇಟೆಡ್ ಅಥವಾ AI ಟೆಕ್ನಾಲಜಿಯಿಂದ ಬಳಸಿರುವಂತದ್ದ? ಆ ಬಸ್ ಸ್ಟ್ಯಾಂಡ್ ಅನ್ನ ಧ್ವಂಸ ಮಾಡಿದ್ರಲ್ಲ, ಯಾಕೆ ಧ್ವಂಸ ಮಾಡಿದ್ರಿ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಲ್ಲ, ಇದು ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಾ ತಾನೇ? ಇದು 3 ರಿಂದ 4 ಜನ ಅತ್ಯಾಚಾರಿಗಳಿದ್ರು ಅಂತೇಳಿ ಪ್ರತಾಪ್ ರೆಡ್ಡಿ ಅವರು ಹೇಳಿದ್ರಲ್ಲ, ಇದು ಜಡ್ಜ್ಮೆಂಟ್ ಕಾಪಿನಲ್ಲಿ ಇದೆಯಲ್ಲ. ಹಾಗಾದ್ರೆ ಯಾರು? ಸಂತೋಷ್ ರಾವ್ ಒಬ್ಬನು ಬಿಟ್ಟು ಬಾಕಿ 3 ಜನ ಯಾರು? ಇದೇ ಯಮುನಾ ಮತ್ತು ನಾರಾಯಣ ಕೇಸ್ನಲ್ಲಿ ಸಂತೋಷ್ ರಾವನ್ನ ಫಿಟ್ ಮಾಡಿದ್ರಲ್ಲ, 9ನೇ ತಾರೀಕು ಬಂದಂತ ಸಂತೋಷ್ ರಾವನ್ನ 20 ದಿನಗಳ ಹಿಂದೆ ಫಿಟ್ ಮಾಡಿದ್ರಲ್ಲ. ಯಾವತ್ತಾದ್ರೂ ಆನೆ ಮಾವುತನ ಅವರು ಸಹ ಹಿಂದೂಗಳಲ್ವಾ? ಅವ್ರ ಬಗ್ಗೆ ಯಾವತ್ತಾದ್ರೂ ಸತ್ಯ ಶೋಧನೆ ಮಾಡಿದ್ದೀರಾ? ಧ್ವನಿ ಎತ್ತಿದ್ದೀರಾ? ಪದ್ಮಲತಾ ಬಿಟ್ಬಿಡಿ, ವೇದವಲ್ಲಿ ಬಿಟ್ಬಿಡಿ, ಹಳೆ ಕೇಸ್ ಆಗೋಯ್ತು.
ಮಾತಾಡಿದ್ರಾ? ಮಾತಾಡ್ತಾ ಇದ್ದೀರಿ. ದೇವರು ಒಳ್ಳೇದಕ್ಕೆ ಬಳಸಿ ಅಂತ ಹೇಳ್ತಾರೆ. ಇಡೀ ಜಗತ್ತು ಹೇಳ್ತಾ ಇದೆ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ. ಜಗತ್ತು ಹೇಳ್ತಾ ಇದೆ. ನೀವು ಮಾಡ್ತಾ ಇರೋದೇನು? ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಆ ದೇವರು ಗಿರೀಶ್ ಮಟ್ಟಣ್ಣನವರ ರೂಪದಲ್ಲಿ, ಸಮೀರ್ ಎಂಬ ರೂಪದಲ್ಲಿ ಅವಾಗ ಜನರನ್ನ ಜಾಗೃತಿ ಮೂಡಿಸೋದಕ್ಕೆ ಬರ್ತಾ ಇದ್ದಾರೆ. ಒಬ್ಬ ಅನ್ಯ ಧರ್ಮದವನಿಗಿರುವಂತಹ ಕಾಳಜಿ ನಿಮಗಿಲ್ದಂಗ ಆಯ್ತಲ್ರಿ. ಅನ್ಯ ಧರ್ಮದವರಿಗೆ ನಮ್ಮ ಹಿಂದೂ ದೇವರುಗಳು ಯಾಕೆ ಇನ್ನೊಬ್ಬರ ಕೈನಲ್ಲಿ ಬಂದಿ ಆಗಿದ್ದಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಯಾರನ್ನು ರಕ್ಷಣೆ ಮಾಡೋದಕ್ಕೆ ಆ ಚಕ್ರವರ್ತಿ ಸೂಲಿಬೆಲೆ ಓಟಿಗೋಸ್ಕರವಾಗಿ ಕೊರಗಜ್ಜನ ಮುಂದೆ ಮಾತನಾಡ್ತಾರೆ. ನೀವು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ಸೌಜನ್ಯಗೆ ಅನ್ಯಾಯ ಮಾಡ್ತಾ ಇದ್ದೀರಿ? ಸ್ನೇಹಿತರೆ, ಬೇಜಾರಾಗುತ್ತೆ ನಾನು ಮಾತಾಡಬಾರ್ದು ಅಂತ, ಆದ್ರೆ ಅನಿವಾರ್ಯವಾಗಿ ಮಾತಾಡಿಸ್ತಾರೆ. ಇವರಿಗೆಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ಮ ಅಕ್ಷರ ಮೀಡಿಯಾದ ಧ್ವನಿಯನ್ನ ಅಡಗಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಧ್ವನಿಯನ್ನ ಅಡಗಿಸಿದ್ರು, ಅಕ್ಷರ ಮೀಡಿಯಾವನ್ನ ಬಂದ್ ಮಾಡಿಸಿದ್ದಾರೆ. ಆದ್ರೆ ಇವತ್ತು ಮಾತಾಡ್ತಾ ಇರೋದು ಅಕ್ಷರ ಮೀಡಿಯಾ ಪ್ಲಸ್ ನ ಮೂಲಕ. ಮತ್ತೆ ಕಟ್ತಾ ಇದ್ದೀನಿ, ಸತ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಈ ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಇವರೆಲ್ಲರೂ ಎದ್ದು ಕೂತವರಲ್ಲ. ಚಕ್ರವರ್ತಿ ಸೂಲಿಬೆಲೆ, ಕಿರಿಕೀರ್ತಿ, ರಾಕೇಶ್ ಶೆಟ್ರು, ಈಗ ವಸಂತ ಗಿಲಿಯಾರ್ ಎಲ್ಲ ಎದ್ದು ಕೂತಿದಾರಲ್ಲ. ಇವರಿಗೆ ನಮಗ್ ಗೊತ್ತಿರುವಂತ ವಿಚಾರಗಳನ್ನ ಹೇಳ್ಬೇಕಲ್ಲ, ಅದನ್ನ ನಿಮ್ಮ ಅಕ್ಷರ ಮೀಡಿಯಾ ಪ್ಲಸ್ ಮೂಲಕ ಮಾತಾಡಿ ಅವರಿಗೆ ಉತ್ತರ ಕೊಡುವಂತಹ ಕೆಲಸ ಮಾಡ್ತಾ ಇದೀವಿ. ಅವರನ್ನ ಕಣ್ತರಿಸುವಂತಹ ಕೆಲಸ ಮಾಡ್ತಾ ಇದೀವಿ. ಅವರು ಸಹ ಮನುಷ್ಯರಾಗ್ಲಿ ಅಂತ ಹೇಳ್ಬಿಟ್ಟು ಈ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.